ಬೆಂಗಳೂರು ನೂತನ ಕಮಿಷನರ್ ಯಾರಾಗಿದ್ದಾರೆ ಈಗ ಇವತ್ತು ನೂತನ ಕಮಿಷನರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಸುದೀರ್ಘವಾಗಿ ಸಭೆಯನ್ನು ಮಾಡಿದ ನಂತರ ಈಗ ಸೀಮಂತ್ ಕುಮಾರ್ ಸಿಂಗ್ ಅವರು ಈಗ ನೇಮಕವಾಗಿದ್ದಾರೆ. ಬೆಂಗಳೂರು ನಗರ ನೂತನ ಕಮಿಷನರ್ ನೇಮಕ ಮಾಡಿದೆ ಸರ್ಕಾರ. ಬಳ್ಳಾರಿ ಎಸ್ಪಿ ಕೂಡ ಆಗಿದ್ರು, ಎಡಿಜಿಪಿ ಕೂಡ ಆಗಿದ್ರು. ಈಗ ಸೀಮಂತ್ ಕುಮಾರ್ ಅವರು ಎಸಿಬಿಯಲ್ಲೂ ಕೂಡ ಇದ್ರು ಅವರು. ಬೆಂಗಳೂರು ನಗರ ನೂತನ ಪೊಲೀಸ್ ಕಮಿಷನರ್ ನೇಮಕವಾಗಿದೆ. ಈಗ ದಯಾನಂದ್ ಅವರನ್ನ ಅಮಾನತು ಮಾಡಿದ ನಂತರ ನೂತನ ಕಮಿಷನರ್ ಅವರನ್ನ ನೇಮಕ ಮಾಡಬೇಕಾಗಿತ್ತು. ಸಭೆಯನ್ನ ಸುದೀರ್ಘವಾಗಿ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಕೂತ್ಕೊಂಡು ಸಭೆಯನ್ನ ಮಾಡಿದ್ರು. ತದನಂತರ ಈಗ ಎಡಿಜಿಪಿ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ಈಗ ಪಟ್ಟ ಒಲಿದಿದೆ. ಬೆಂಗಳೂರು ನಗರ ನೂತನ ಪೊಲೀಸ್ ಕಮಿಷನರ್ ಆಗಿ ಇಬ್ಬರ ನಡುವೆ ಪೈಪೋಟಿ ಇತ್ತು. ಬಟ್ ಯಾರಿಗೆ ಸ್ವಲ್ಪ ಸೀನಿಯಾರಿಟಿ ಇರುತ್ತೆ ಅವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತೆ. ಆಮೇಲೆ ಹೆಚ್ಚು ಯಾರು ಕ್ಲೋಸ್ ಇರ್ತಾರೆ ಅದು ಒಂದು ಕಡೆ ಭಾಗಿಯಾಗುತ್ತೆ ಅದರಲ್ಲಿ. ಸೊ ಈಗ ಸದ್ಯಕ್ಕೆ ಎಡಿಜಿಪಿ ಸೀಮಂತ್ ಕುಮಾರ್ ಸಿಂಗ್ಗೆ ಬೆಂಗಳೂರು ನೂತನ ಪೊಲೀಸ್ ಕಮಿಷನರ್ ಆಗಿ ಸಿಗುವಂತ ಪಟ್ಟ ಲಭ್ಯವಾಗ್ತಾ ಇದೆ. ಅವರನ್ನ ನೇಮಕ ಮಾಡಿದೆ ಸರ್ಕಾರ. ಈಗ ಫೈನಲಿ ಸಸ್ಪೆಂಡ್ ಮಾಡಿದ್ರು ದಯಾನಂದ್ ಅವರನ್ನ. ಇಮಿಡಿಯೇಟ್ ಆಗಿ 1 ಗಂಟೆ ಕಳೆದಿಲ್ಲ, ಇನ್ನು 10 ಗಂಟೆ ಅಷ್ಟೊತ್ತಿಗೆ 9:30 10 ಗಂಟೆ ಅಷ್ಟೊತ್ತಿಗೆ ಸಸ್ಪೆಂಡ್ ಆಗಿರೋದು ಇನ್ಫಾರ್ಮೇಶನ್ ಬಂತು. ತದನಂತರ ಇಮ್ಮಿಡಿಯೇಟ್ ಆಗಿ ಬಂದಂಥ ಮಾಹಿತಿ ಏನು ಅಂತಂದರೆ ಸಭೆಯನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಕಾರಣ ಬೆಂಗಳೂರು ನೂತನ ಕಮಿಷನರ್ನ ನೇಮಕ ಮಾಡಬೇಕಾಗಿತ್ತು. ಕಮಿಷನರ್ ಯಾರು ಅಂತ ಹೇಳಿ ಈಗ ಸೀಮಂತ್ ಕುಮಾರ್ ಸಿಂಗ್ ಅವರನ್ನ ನೇಮಕ ಮಾಡಲಾಗಿದೆ. ಬೆಂಗಳೂರು ನಗರ ನೂತನ ಕಮಿಷನರ್ ಆಗಿ ಈಗ ಸೀಮಂತ್ ಕುಮಾರ್ ಸಿಂಗ್ ಬಳ್ಳಾರಿಯಲ್ಲಿ ಎಸ್ಪಿ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕೊರೋನಾ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅವ್ರ ಬಗ್ಗೆ ಇರೋದು ಹ್ಯುಮ್ಯಾನಿಟಿ ಪರ್ಪಸ್ನಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಅಂತ ಹೇಳಿ ಎಸಿಬಿಯಲ್ಲಿ ಎಡಿಜಿಪಿ ಆಗಿದ್ದಂಥವ್ರು. 1996ರ ಬ್ಯಾಚ್ ಅಧಿಕಾರಿಯಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ 1996ರ ಬ್ಯಾಚ್ನ ತುಂಬ ಸೀನಿಯರು. ಆಲ್ಮೋಸ್ಟ್ ಆಲ್ ಸರ್ವಿಸ್ಗಳೇ ಈಗ ದೊಡ್ಡ ಮಟ್ಟದಲ್ಲಿ ಆಗಿದೆ. ಬಿಹಾರ ಮೂಲದ ಸೀಮಂತ್ ಕುಮಾರ್ ಸಿಂಗ್ ಬೆಂಗಳೂರು ಅಡಿಷನಲ್ ಕಮಿಷನರ್ ಸೆಂಟ್ರಲ್ ರೇಂಜ್ ಆಗಿ ಈಗ ಆಯ್ಕೆಯಾಗಿದ್ದಾರೆ. 1996ರ ಬ್ಯಾಚ್ ಅಧಿಕಾರಿಯಾಗಿದ್ದರು ಸೀಮಂತ್ ಕುಮಾರ್ ಸಿಂಗ್. ಅಲ್ಲಿಗೆ 2026ಕ್ಕೆ 30 ವರ್ಷ ಸರ್ವಿಸ್ ಅವರಿಗೆ. ಬಿಹಾರ ಮೂಲದ ಸೀಮಂತ್ ಕುಮಾರ್ ಸಿಂಗ್ ಅವರು ಬೆಂಗಳೂರು ಅಡಿಷನಲ್ ಕಮಿಷನರು, ಸೆಂಟ್ರಲ್ ರೇಂಜ್ ಐಜಿ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಬೆಂಗಳೂರು ಪೂರ್ವ ವಿಭಾಗದ ಐಜಿ ಆಗಿ ಸೀಮಂತ್ ಕುಮಾರ್ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. 1996ರ ಬ್ಯಾಚ್ನ ಅಧಿಕಾರಿ. 2026ಕ್ಕೆ ಅವರಿಗೆ 30 ವರ್ಷ ಸರ್ವಿಸಲ್ಲಿದ್ದಂಗೆ ಆಗುತ್ತೆ. ಬಿಹಾರ ಮೂಲದ ಇವ್ರದ್ದು. ಕರ್ನಾಟಕದಲ್ಲಿ ಹೆಚ್ಚಿನ ರೀತಿಯಾದಂತಹ ಕೊಡುಗೆಗಳಿದೆ ಸೀಮಂತ್ ಕುಮಾರ್ ಸಿಂಗ್ ಅವರದ್ದು. ಮೇಲೆ ಒಂದಿಷ್ಟು ಆರೋಪಗಳು ಕೂಡ ಬಂದಿತ್ತು, ಎಲಿಗೇಷನ್ಸ್ಗಳೆಲ್ಲ. ಇಟ್ಸ್ ಓಕೆ, ಅವೆಲ್ಲವೂ ಕೂಡ ಇರುತ್ತೆ. ಎಲಿಗೇಷನ್ ಇಲ್ಲದೆ ಇರುವಂಥವ್ರು ಯಾರಿದ್ದಾರೆ? ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಸೀಮಂತ್ ಕುಮಾರ್ ಸಿಂಗ್ ಅವರ ಬಗ್ಗೆ ಹೇಳೋದಾದ್ರೆ ಏನು? ಅರುಣ್, ಇದೀಗ ಸರ್ಕಾರ ಅಧಿಕೃತವಾಗಿ ಬೆಂಗಳೂರು ಪೊಲೀಸ್ ಆಯುಕ್ತರನ್ನಾಗಿ ಸೀಮಂತ್ ಕುಮಾರ್ ಸಿಂಗ್ ಅವರನ್ನ ನೇಮಕ ಮಾಡುವ ಕೆಲಸವನ್ನ ಮಾಡಿದೆ. ಇದೀಗ ಆದೇಶವನ್ನ ಸಹ ಸರ್ಕಾರ ಹೊರಡಿಸಿರೋದು. ಒಂದು, ಈ ಕಾಲ್ತುಳಿತ ಪ್ರಕರಣದಲ್ಲಿ ತಮ್ಮದಲ್ಲದಂತಹ ತಪ್ಪಿಗೆ ಈಗಾಗಲೇ ಬೆಂಗಳೂರು ಪೊಲೀಸ್ ಆಯುಕ್ತರನ್ನ ಅಮಾನತು ಮಾಡುವ ಕೆಲಸವನ್ನ ಸರ್ಕಾರ ಮಾಡಿತ್ತು. ನಿನ್ನೆ ಆಕ್ಚುಲಿ ಸಿಎಂಗೆ ಬ್ರೀಫ್ ಮಾಡಿದ್ದಂಥದ್ದೇ ಈ ಹಿಂದಿನ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರು. ಅಂದರೆ ಅವರ ನಿವಾಸಕ್ಕೆ ಹೋಗಿ, ಅಧಿಕೃತ ನಿವಾಸಕ್ಕೆ ಹೋಗಿ ಇಲ್ಲಿ ಸೆಲೆಬ್ರೇಷನ್ಗೆ ಅವಕಾಶವನ್ನ ಮಾಡಿಕೊಟ್ಟದ್ದೇ ಆದಲ್ಲಿ ಒಂದಷ್ಟು ಅನಾಹುತಗಳಾಗುತ್ತೆ, ಬೇಡ ಅನ್ನೋ ಮಟ್ಟಿಗೆ ಒಂದಷ್ಟು ಸಲಹೆಗಳನ್ನು ಕೊಡುವ ಕೆಲಸವನ್ನ ಮಾಡಿದ್ರು, ಬ್ರೀಫನ್ನು ಮಾಡುವ ಕೆಲಸವನ್ನ ಮಾಡಿದ್ರು. ಆದರೆ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಎನ್ನುವಂತೆ ಇದೀಗ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡುವ ಕೆಲಸವನ್ನ ಸರ್ಕಾರ ಮಾಡಿತ್ತು. ಇದೀಗ ಸಸ್ಪೆಂಡ್ ಆದೇಶದ ಬೆನ್ನಲ್ಲೇ ಹೊಸ ಆದೇಶವನ್ನ ಕೂಡ ಇದೀಗ ಸರ್ಕಾರ ಹೊರಡಿಸಿದೆ. 1996ರ ಬ್ಯಾಚ್ನ ಹಿರಿಯ ಎಡಿಜಿಪಿ ಆಗಿರುವ ಸೀಮಂತ್ ಕುಮಾರ್ ಸಿಂಗ್ ರನ್ನ ಇದೀಗ ಬೆಂಗಳೂರು ನೂತನ ಪೊಲೀಸ್ ಆಯುಕ್ತರನ್ನಾಗಿ ನೇಮಕ ಮಾಡುವ ಕೆಲಸವನ್ನ ಸರ್ಕಾರ ಮಾಡಿದೆ. ಮೂಲತಃ ಬಿಹಾರದವರಾದಂತಹ ಸೀಮಂತ್ ಕುಮಾರ್ ಸಿಂಗ್ ಈ ಹಿಂದೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವಾರು ಕಡೆ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಅದರಲ್ಲೂ ಬೆಂಗಳೂರಿನಲ್ಲಿ ಈಸ್ಟ್ ಪೂರ್ವ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿ ಸೇವೆಯನ್ನು ಸಲ್ಲಿಸಿದ್ರು. ಅದರ ಹಿಂದೆ ಬೆಂಗಳೂರು ಸೆಂಟ್ರಲ್ ರೇಂಜ್ ಐಜಿ ಆಗಿ ಕೂಡ ಕೆಲಸವನ್ನು ನಿರ್ವಹಿಸಿದ್ದಾರೆ.
ವಹಿಸಿದ್ರು. ACB ರಚನೆಯಾದಂತಹ ಸಂದರ್ಭದಲ್ಲಿ ACB ಮುಖ್ಯಸ್ಥರಾಗೂ ಕೂಡ ಸೀಮಂತ್ ಕುಮಾರ್ ಕೆಲಸವನ್ನ ನಿರ್ವಹಿಸಿದ್ರು. ಇದೀಗ ಪ್ರಸ್ತುತ ಅವರು BMTF ನಲ್ಲಿ ADGP ಆಗಿ ಕೆಲಸವನ್ನ ನಿರ್ವಹಿಸ್ತಿದ್ರು. ಇದೀಗ ಹೊಸ ಆದೇಶದ ಪ್ರಕಾರ ಅವರು ಬೆಂಗಳೂರು ನೂತನ ಕಮಿಷನರ್ ಆಗಿ ನೇಮಕವಾಗಿದ್ದಾರೆ. ಬಹುತೇಕ ನಾಳೆ ಬೆಳಗ್ಗೆ ಮೂವ್ಮೆಂಟ್ ಆರ್ಡರ್ ಬರಬಹುದು. ನಾಳೆ ಬೆಳಗ್ಗೆ ನೂತನ ಬೆಂಗಳೂರು ಪೊಲೀಸ್ ಆಯುಕ್ತರಾಗಿ ಅಧಿಕಾರವನ್ನ ವಹಿಸಿಕೊಳ್ಳಬಹುದು. ಅರುಣ್.